ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಕೊಲೆಗಾರ ಕಥೆಯ ಅಂತಿಮ ಸಂಚಿಕೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕತೆ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಬಟನನ್ನು ಒತ್ತಿ. ನಿಜ ಸಾಹೇಬ್ರೆ, ನಿಜ. ಸ್ಟೀವನ್ ಸಾಹೇಬ್ರನ್ನ ಕೊಂದಿದ್ದು ನಾನೇಯ, ಅವರಿಗೆ ಕುಡಿಸಿದ್ದು ನಾನೇಯ. ಒಂದು ವೇಳೆ ನಾನು ಊಡ್ಬಿಟ್ರೆ ನನ್ನ ಮ್ಯಾಕೆ ಅನುಮಾನ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೆ. ಆದರೆ ಕೊನೆಗೂ ನಾನು ಅಂದ್ಕೊಂಡಿದ್ದು ನನಗೇನೆ ಉಲ್ಟಾ ಹೊಡೆದು ಬಿಡ್ತು. ಕ್ಷಮಿಸ್ಬಿಡಿ ಸಾಹೇಬ್ರೆ, ಇನ್ಯಾವತ್ತಿಂತ ಮಣ್ಣು ತಿನ್ನೋ ಕೆಲಸ ಮಾಡೋಕ್ಕಿಲ್ಲ, ಇದೊಂದು ಕಿತ ಬಿಟ್ಬಿಡಿ ಎಂದು ಹೇಳಿಕೊಂಡು ಗೊಳು ಎಂದು ಅಳಲು ಶುರು ಮಾಡಿದ್ದನು. ಆದರೆ ಅವನ ಕಣ್ಣೀರಿಗೆ ಕರಗಲಿಲ್ಲ ವಿಕ್ರಮ್ರವರು. ಅವರನ್ನು ಯಾತಕ್ಕಾಗಿ ಕೊಂದೆ? ಊರವರು ಹೇಳೋ ಪ್ರಕಾರ ನೀನು ಅವರ ಆಪ್ತ ಸಹಾಯಕ. ಪೀಟರ್ ಥರ ನಿನ್ನು ತುಂಬ ಹಚ್ಕೊಂಡಿದ್ರು ಸ್ಟೀವನ್ ರವರು. ಆದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಿ ವೈಷಮ್ಯ ಬೆಳೆಯೋಕ್ಕೆ ಕಾರಣ ಆದ್ರೆ ಏನು? ಅವರನ್ನು ಯಾಕೆ ಕೊಂದೆ ಹೇಳು ಎಂದು ಬಿರುಸಾಗಿ ಕೇಳಿದವರಿಗೆ, ಹೇಳ್ತೀನಿ ಸಾಹೇಬ್ರೆ, ಹೇಳ್ತೀನಿ. ನಾನು ಅವರು ತುಂಬಾ ಆಪ್ತರು. ನಮ್ಮಿಬ್ಬರ ಮಧ್ಯೆ ಯಾವ ವೈಷಮ್ಯನೂ ಇರಲಿಲ್ಲ. ಆದರೆ ಒಂದಿನ ನೋಡು ರಂಗಣ್ಣ, ಇದೆಲ್ಲ ನಾನು ಇಷ್ಟು ವರ್ಷದಲ್ಲಿ ಸಂಪಾದಿಸಿರೋ ಹಣ, ಐಶ್ವರ್ಯ. ಇದನ್ನೆಲ್ಲ ಮದುವೆ ಆದಮೇಲೆ ನಿಶಾಗಿ ಕೊಡಬೇಕಂತಿದ್ದೆ. ಬಟ್ ಮೈ ಬ್ಯಾಡ್ ಲಕ್, ನಿಶಾ ಈಗ ನನ್ನವಳಲ್ಲ, ಅವಳು ಪೀಟರ್ ಸ್ವತ್ತು. ಹಾಗಿದ್ದಾಗ ಅವಳನ್ನು ನಾನು ಬಯಸೋದು ತಪ್ಪು ಎಂದು ವಿಷಾದವಾಗಿ ನುಡಿದ ಸ್ಟೀವನ್ ರವರು ರಂಗಣ್ಣನ ಹೆಗಲು ಬಳಸಿ, ಬಟ್ ನನಗೆ ಈಗ ಅವಳ ಬಗ್ಗೆ ಯಾವ ಬೇಜಾರು ಇಲ್ಲ. ಯಾಕಂದರೆ ನಾನು ಬಯಸಿದ್ದನ್ನೆಲ್ಲ ಅವಳು ಕೊಟ್ಟಿದ್ದಾಳೆ, ಅಷ್ಟು ಸಾಕು ನನಗೆ ಎಂದು ಖುಷಿಯಿಂದಲೇ ನುಡಿದಿದ್ದರು. ಆದರೆ ರಂಗಣ್ಣನಿಗೆ ಅವರ ಯಾವ ಮಾತುಗಳು ಕಿವಿಗೆ ಬಿದ್ದಿರಲಿಲ್ಲ. ಅವನ ಕಣ್ಣ ಮುಂದೆ ಇದ್ದ ಹಣ, ಒಡವೆ, ಬೆಲೆ ಬಾಳುವ ವಸ್ತುಗಳು, ವಜ್ರ ವೈಡೂರ್ಯಗಳು, ಇದರ ಮೇಲೆಯೇ. ಅದಾಗಲೇ ಅವನ ತಲೆಯಲ್ಲಿ ಒಂದು ಯೋಚನೆ ಹೊಳೆದಿತ್ತು. ಹೆಣ್ಣು ಹೊಣ್ಣು ಮಣ್ಣು ಎಂಥವರನ್ನ ಬೇಕಾದರೂ ಹಾಳು ಮಾಡುತ್ತದೆ, ಅಣ್ಣ ತಮ್ಮಂದಿರ ಮಧ್ಯೆ ಬೇಕಾದರೂ ಬಿರುಕು ಮೂಡಿಸುತ್ತದೆ. ಅಂತಹದರಲ್ಲಿ ರಂಗಣ್ಣ ಯಾವ ಲೆಕ್ಕ? ರಂಗಣ್ಣ, ನಾನು ನಿನ್ನ ಜೊತೆನೆ ಮಾತಾಡ್ತಿದ್ದೀನಿ, ನೀನು ಯಾವ ಲೋಕದಲ್ಲಿ ಇದ್ದೀಯಾ ಎಂದ ಅವನ ಭುಜ ತಟ್ಟಿದ್ದರು. ತಕ್ಷಣ ಕನಸಿನ ಲೋಕದಿಂದ ವಾಸ್ತವಕ್ಕೆ ಮಾಡಿದ್ದನು ರಂಗಣ್ಣ. ಸಾಹೇಬ್ರೆ, ನಾನು ನಿಜವಾಗ್ಲೂ ಅದೃಷ್ಟವಂತನೆಯ. ನಿಮ್ಮ ಮನೆನಾಗಿ ಕೆಲ್ಸಕ್ಕಿರೋದು ಒಳ್ಳೇದೇ ಆಯಿತು. ಆ ಪೀಟರ್ ಇದ್ದನಲ್ಲ, ಅವನು ನಿಯತ್ತಿಲ್ಲದ ನಾಯಿ. ಅಬ್ಬೆ ಪಾರಿ ಥರ ಇದ್ದವನನ್ನ ಕರೆದು ಅನ್ನ ಹಾಕಿ ಕೆಲಸ ಕೊಟ್ಟು ಕೈ ತುಂಬ ಕಲ್ಸಕ್ಕೆ ಅವನ ಬುದ್ಧಿನ ತೋರಿಸ್ಬಿಟ್ಟ. ಇನ್ನು ಆ ಎಮ್ಮ ಮೇರುನಿಸ, ಅವಳು ಇವನ್ ಜಾತಿಗೇನೆ ಸೇರಿದವಳು, ನಾಚಿಗೆಟ್ಟ ಹೆಂಗಸು. ಬುಟ್ಟಾಕಿ ಸಾಹೇಬ್ರೆ, ಅವರಿಬ್ಬರಿಗೂ ನಿಮ್ಮ ಜೊತೆ ಇರೋ ಯೋಗ್ಯತೆ ಇಲ್ಲ. ಆ ಎಮ್ಮಂಗೆ ಇದನ್ನೆಲ್ಲ ಅನುಭವಿಸೋ ಯೋಗ ಇಲ್ಲ. ಆ ಎಮ್ಮ ನಿಮ್ಮನ್ನು ಬಿಡೋಕೆ ಕಾರಣನೇ ಆ ನಿಮ್ಮ ನಿಯತ್ತಿನ ನಾಯಿ ಪೀಟರ್. ಅವನಿಂದನೇ ಇಷ್ಟೊಂದೆಲ್ಲ ಆಯ್ತಾ ಇರೋದು. ನಿಯತ್ತಿನ ನಾಯಲ್ಲ, ಕಂತ್ರಿ ನಾಯಿ ಅವ. ನಿಮ್ಮ ಮುಂದೆ ಮಾತ್ರ ಒಳ್ಳೆವಂತ ಇರ್ತಾನೆ, ಆದರೆ ನಿಮ್ಮ ಹಿಂದೆ ಆ ಎಮ್ಮ ಮತ್ತೆ ಅವನಿಬ್ರು ಸೇರ್ಕೊಂಡು ಆಡೋ ರಂಗೀಲಾಟ ನಿಮ್ಗೆ ಗೊತ್ತಿಲ್ಲ ಆಟೆಯ. ಅವರಿಬ್ಬರಿಗೂ ಕಲ್ ಸಂಬಂಧ ಇದೆ ಅಂತ ಇಡೀ ಊರಿಗೂರೇ ಮಾತಾಡ್ತಿತ್ತು. ಇವತ್ತದು ದಿಟ ಆಗದೆ ಆಟೆಯ. ಆ ಹೆಂಗಸು ನಿಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡವಳೆ. ಅಯ್ಯೋ ಬುಟ್ಟಾಕಿ, ಹೋಗೋರೋಗ್ಲಿ, ನಾನಿಲ್ವೇ ನಿಮ್ಮ ಕೂಟ? ಆದರೂ ಹೋಗೋಕ್ಕಿಂತ ಮುಂಚೆ ಆ ಪೀಟರ್ ಮತ್ತು ಆ ಎಮ್ಮಂಗೆ ಸರಿಯಾಗಿ ಉಗ್ದು ಕಲಿಸ್ಬೇಕಿತ್ತು ಸಾಹೇಬ್ರೆ. ಅಯ್ಯೋ ನಂಗೆ ಯಾಕೆ ಇದು, ದೊಡ್ಡವರಿಷ್ಟೇ ಅನ್ನೋ ಬತ್ತೀನಿ ಎಂದವರ ಮನಸ್ಸಿನಲ್ಲಿ ಪೀಟರ್ನ ಬಗ್ಗೆ ವಿಷದ ಬೀಜ ಬಿತ್ತಿ ರಂಗಣ್ಣ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದನು. ನಾನು ಹೆಂಗೆಲ್ಲ ಪ್ಲ್ಯಾನ್ ಮಾಡಿದ್ನೋ ಹಂಗೆ ಆಯ್ತು. ಎಲ್ಲನೂ ನಾನು ಅಂದ್ಕೊಂಡಾಗೆ ಆಯ್ತು. ನಾನು ಬಿತ್ತಿದ ವಿಷದ ಬೀಜ ಸ್ಟೀವನ್ ಸಾಹೇಬ್ರ ಮನಸ್ಸಲ್ಲಿ ಅದಾಗಲೇ ಬೇರು ಬಿಟ್ಟು ಎಮ್ಮರಾಗಿ ಬೆಳೆದಿತ್ತು. ಅವ್ರ ಮನಸ್ಸಿನಾಗೆ ಆಗಲೇ ಕೋಲಾಹಲ ಎಬ್ಬಿತ್ತು. ಅದೇ ನೋವಿನಾಗಿ ಅವರು ಅವತ್ತು ಯಾವತ್ತಿಗಿಂತನೂ ಸ್ವಲ್ಪ ಜಾಸ್ತಿನೇ ಕುಡ್ದಿದ್ರು. ಅದಾದ್ಮ್ಯಾಕೆ ನಿಮಗೆ ಗೊತ್ತೇ ಇದೆ, ಪೀಟರ್ಗೂ ಅವ್ರಿಗೂ ಆ ಹುಡುಗಿ ವಿಚಾರದಾಗೆ ಭಾಳ ದೊಡ್ಡ ಜಗಳ ಆಯ್ತು ಎಂದ ಅಲ್ಲಿಗೇನೆ ತನ್ನ ಮಾತನ್ನು ನಿಲ್ಲಿಸಿದ್ದನು ರಂಗಣ್ಣ. ಏನಾಯ್ತು ಅದನ್ನ ಹೇಳು ಎಂದಿದ್ದರು ವಿಕ್ರಮ್. ಅವತ್ತು ರಾತ್ರಿ ನಾನು ಮತ್ತೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಹೋದಾಗ ಸಾಹೇಬ್ರು ಕಂಠಪೂರ್ತಿ ಕುಡಿದು ಅರೆಪ್ರಜ್ಞನಾಗಿದ್ರು. ಅದೇ ಸರಿಯಾದ ಸಮಯ ಅಂದ್ಕೊಂಡು ಅವ್ರ ತಲೆಗೆ ಅಲ್ಲೇ ಇಟ್ಟಿದ್ದ ಕಬ್ಬಿನ ತುಂಡು ತಗೊಂಡು ರಭಸವಾಗಿ ಬಾರಿಸ್ಬಿಟ್ಟೆ ಆಟೆ. ಅಲ್ಲಿಗೆ ಸಾಹೇಬ್ರ ಕತೆ ಮುಗೀತು. ಆದರೂ ನನ್ನ ದೆಸೆಗೆ ಅವ್ರು ಸಾಯದೆ ಅರೆಬರೆ ಜೀವ ಆದ್ರೆ ಅಂತ ಹೇಳಿ ಹೊಡೆದ ಜಾಗಕ್ಕೇನೆ ಒಂದೆರಡು ಸಲ ಅದೇ ಕಬ್ಬಿಣದ ಸಲಾಕೆ ತೆಗೆದುಕೊಂಡು ಹೊಡೆದಿದ್ದೆ. ಮೊದಲೇ ಅದು ಇರಿ ಜೀವ. ಹಂಗಿರ್ಬೇಕಾದ್ರೆ ಅವರನ್ನು ಸಾಯಿಸೋ ಕ್ಯಾಟೇನು ಕಷ್ಟ ಆಗಿರಲಿಲ್ಲ. ಕುಡಿದ ನಶೆನಾಗ ಹೊಡೆದವರು ಯಾರು ಅಂತಾನೆ ಅವ್ರಿಗೆ ಗೊತ್ತಾಗಿರಲಿಲ್ಲ.
ನಾನು ಆ ಮನೆ ಒಳಗೆ ಬಂದಿದ್ದೆ ಅವರಿಗೆ ತಿಳಿದಿರಲಿಲ್ಲ. ಅವರು ಸತ್ತಿದ್ದಾರೆ ಇಲ್ವ ಅಂತ ಪರೀಕ್ಷೆ ಮಾಡಿ ಆದ್ಮ್ಯಾಕೆ ಅವ್ರ ರೂಮ್ನಾಗೆ ಇದ್ದ ಕೀ ತಗೊಂಡು ಅವ್ರ ಅದು ತೋರಿಸಿದ ಹಣದ ಬೀರನ್ನ ತೆಗೆದು ಅದರಿಂದ 4 ಕಂತೆ ಹಣನ ಹಾಗೆ ಕೆಲವೊಂದು ಬೆಲೆಬಾಳ ಒಡವೆನ ತಗೊಂಡು ಹಣನ ಅಲ್ಲೇ ಬಿಟ್ಟು ಸೀದಾ ಮನೆ ಕಡೆ ಬಂದೆ. ಈ ವಿಷಯನ ಮುಂಚೆನೆ ನನ್ನ ಹೆಂಡ್ರಿಗೆ ಹೇಳಿದ್ದೆ. ಅವಳು ಬೇಡ ಅಂತ ಬಡ್ಕೊಂಡ್ಳು. ಆದರೆ ನಾನು ಅವಳ ಮಾತು ಕೇಳಿಲ್ಲ. ಅದಕ್ಕೆ ಸರಿಯಾಗಿ ಆಯ್ತು. ಇದೊಂದ್ಸಲ ನನ್ನ ಬಿಟ್ಬಿಡಿ ಸಾಹೇಬ್ರೆ. ಇನ್ಯಾವತ್ತಿಂತ ಮಣ್ಣು ತಿನ್ನೋ ಕೆಲಸ ಮಾಡೋಕ್ಕಾಗಕ್ಕಿಲ್ಲ. ಅನ್ನದಾಸೆನಾಗಿ ದುಡ್ಡಿನ ವ್ಯಾಮೋಹದಿಂದ ದ್ಯಾವ್ರಂತ ದನಿನ ಕೊಂದ್ಬಿಟ್ಟೆ. ಪಾಪಿ ನಾನು ಎಂದು ಗೋಳಾಡಲು ಶುರು ಮಾಡಿದ್ದನು. ಸಾಹೇಬ್ರೆ ಬಿಟ್ಬಿಡಿ ಸಾಹೇಬ್ರೆ ಅವನನ್ನ. ಇನ್ಯಾವತ್ತು ಅವನು ಈ ಥರ ಕೆಲಸ ಮಾಡೋಕ್ಕಿಲ್ಲ ಎಂದು ಕಣ್ಣೀರಿನಿಂದಲೇ ವಿಕ್ರಮ್ರವರ ಕಾಲುಗಳನ್ನು ತೊಳೆದಿದ್ದಳು ವಲ್ಲಿ. ಆದರೆ ಅದ್ಯಾವುದಕ್ಕೂ ಕ್ಯಾರ್ ಅನ್ನದ ಇನ್ಸ್ಪೆಕ್ಟರ್ ವಿಕ್ರಮ್ರವರು ಅವನನ್ನು ಎಳ್ಕೊಂಡು ಬಂದು ಜೀಪ್ನಲ್ಲಿ ಕೂರಿಸಿ ಲೆಟ್ಸ್ ಗೋ ಎಂದವರೇ ಕನ್ನಡಕವನ್ನು ಕಣ್ಣಿಗೆ ಏರಿಸಿಕೊಂಡು, ಪೊಲೀಸ್ನವರನ್ನು ಯಾಮರಿಸೋದಷ್ಟು ಸುಲಭ ಅಲ್ಲ ರಂಗಣ್ಣ. ಕೊಲೆಗಾರ ಅದೆಷ್ಟೇ ಜಾಣ ಆಗಿದ್ರೂ ಒಂದಲ್ಲ ಒಂದು ಕ್ಲೂನ ಬಿಟ್ಟು ಹೋಗಿರ್ತಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಕೊಲ್ಲಬರ್ದಲ್ಲಿ ಸ್ಟೀವನ್ ಫ್ರಾನ್ಸಿಸ್ ಅವರ ಮನೇಲಿ ಒಂದು ಸೀಕ್ರೆಟ್ ಕ್ಯಾಮ್ರಾ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಲ್ಲ. ಜೊತೆಗೆ ವಿಜ್ಞಾನ ತಂತ್ರಜ್ಞಾನ ಈಗ ತುಂಬಾ ಮುಂದುವರೆದಿದೆ. ಕೊಲೆ ಮಾಡಿ ನೀನು ಬಿಸಾಕಿ ಹೋಗಿದ್ದ ಕಬ್ಬಿಣದ ಸಲಾಕೆಯಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಾ ಇದೆ. ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? ಇವರು ಯಾವಾಗ ಇದನ್ನೆಲ್ಲ ಪತ್ತೆ ಹಚ್ಚಿದ್ರು, ನನ್ನ ಫಿಂಗರ್ ಪ್ರಿಂಟ್ ಯಾವಾಗ ತೆಗೊಂಡ್ರಂತ ತುಂಬ ಯೋಚನೆ ಮಾಡಬೇಡ. ಸತ್ಯ ಏನು ಅಂತ ನೀನೇ ಬಾಯಿ ಬಿಟ್ಟ ಮೇಲೆ ಅದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾನು ಈ 2 ದಿನ ಗ್ಯಾಪ್ ತಗೊಂಡಿದ್ದೆ ಇದಕ್ಕೆ, ಈ ಕೇಸ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಕೆ. ಕೊನೆಗೆ ಈ ಕೇಸ್ ಸಕ್ಸಸ್ ಆಯಿತು ಎಂದು ನುಡಿದವರು ವಿಜಯದ ನಗು ಬೀರುತ್ತಾ ಜೀಪ್ ಹತ್ತಿದ್ದರು. ಹಾಗೆ ಕೊಲೆ ಮಾಡಿದ ರಂಗಣ್ಣನನ್ನ ಆ ಪೊಲೀಸ್ ಪೇದೆಗಳು ಜೀಪ್ನಲ್ಲಿ ಕೂರಿಸಿದ್ದರು. ವಲ್ಲಿ ನೋಡುತ್ತಿದ್ದ ಹಾಗೆ ಪೊಲೀಸ್ ಜೀಪ್ ಅಲ್ಲಿಂದ ಮಾಯವಾಗಿ ಹೋಗಿತ್ತು. ಶುಭಂ. ಇದೇ ಮೊದಲ ಬಾರಿಗೆ ಈ ತರಹದ ಪ್ರಯೋಗಕ್ಕೆ ನಾನು ಕೈ ಹಾಕಿತ್ತು. ಆದರೆ ಜನರಿಗೆ ಇದು ಆದಷ್ಟು ತಲುಪಲಿಲ್ಲ ಅನ್ನೋದೇ ಬೇಸರದ ಸಂಗತಿ. ನಮ್ಮ ದೈನಂದಿನ ಜೀವನದಲ್ಲಿ, ಮಾಧ್ಯಮದಲ್ಲಿ, ಪೇಪರ್ಗಳಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಅಣ್ಣ ತಮ್ಮನನ್ನ ಕೊಂದ, ಕೆಲಸದವ ಮಾಲೀಕನನ್ನ ಕೊಂದ ಅಂತ. ಅದೇ ಕಥಾ ವಸ್ತುವನ್ನು ಇಟ್ಟುಕೊಂಡು ಅದರ ಮೇಲೆ ಹೆಣೆದ ಕಥೆಯೇ ಕೊಲೆಗಾರ. ಹೆಣ್ಣು ಹೊಣ್ಣು ಮಣ್ಣು ಎಂತಹವನನ್ನ ಬೇಕಾದರೂ ನೀಚನನ್ನಾಗಿ ಮಾಡಿಸುತ್ತದೆ ಅನ್ನುವುದಕ್ಕೆ ರಂಗಣ್ಣ ಮತ್ತು ಈ ಕಥೆಯೇ ಒಂದು ಉದಾಹರಣೆ. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ. ಹಾಗೆ ನಾಳೆಯಿಂದ ಹೃದಯ ಬಡಿತ 5 ನಿಂದೇನ ಹಾಗೂ ಪೌರ್ಣಮಿ ಕತೆ ಶುರುವಾಗ್ತಾ ಇದೆ. ಅದಕ್ಕೆ ತಪ್ಪದೇ ಪ್ರೋತ್ಸಾಹ ನೀಡಿ.